ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇದೊಂದು ಹೊಸ ಪ್ರೊಫೈಲ್ ಮತ್ತು ಒಂದು ಹೊಸ ಕತೆ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಸ್ನೇಹಿತರೆ. ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಪೂರ್ತಿ ಸ್ಟೋರಿ ಗೊತ್ತಾಗುತ್ತೆ. ಹೆಸರು ಕಾವ್ಯ, ವಯಸ್ಸು 25 ವರ್ಷ, ಎತ್ತರ 5 ಅಡಿ 3 ಇಂಚು, ವಾಸಸ್ಥಳ ಬೆಂಗಳೂರು, ಶಿಕ್ಷಣ PUC ಮುಗಿದಿದೆ ಅಂತ ಹೇಳಿದ್ದಾರೆ. ವೃತ್ತಿ ಸಣ್ಣ ತರಕಾರಿ ಅಂಗಡಿ ನಡೆಸುತ್ತಾಳೆ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಮತ್ತು ತುಂಬ ಬಡ ಕುಟುಂಬದಿಂದ ಬಂದಿರುವಂಥವ್ರು ಮತ್ತು ತುಂಬ ಬಡವರಾಗಿರೋದ್ರಿಂದ ನೋಡೋಕ್ಕೂ ತುಂಬ ಚೆನ್ನಾಗಿದ್ದಾರೆ. ಒಳ್ಳೆ ಸ್ವಭಾವದವರು ಮತ್ತು ಇವರ ಗುಣ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ಸ್ನೇಹಿತರೆ. ಬಡವರಾದರೂ ಪರವಾಗಿಲ್ಲ, ಜೀವನದಲ್ಲಿ ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳ್ತೀನಿ. ಕುಟುಂಬ ತಾಯಿ ಮತ್ತು ಒಂದು ತಂಗಿ ಅಂತ ಹೇಳಿದ್ದಾರೆ. ಆರ್ಥಿಕ ಸ್ಥಿತಿ ಸರಳ ಬಡ ಕುಟುಂಬ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಬಡವರಾಗಿದ್ದರಿಂದ ಆರ್ಥಿಕ ಸ್ಥಿತಿ ಕೂಡ ಸ್ವಲ್ಪ ಇದಿದೆ. ಕಾವ್ಯ ತುಂಬ ಸರಳ, ಪರಿಶ್ರಮ ಮತ್ತು ಒಳ್ಳೆಯ ಮನಸ್ಸಿನ ಹುಡುಗಿ. ಬಾಲ್ಯದಿಂದಲೇ ಜೀವನದ ಕಷ್ಟಗಳನ್ನು ನೋಡಿ ಬೆಳೆದಿದ್ದಾಳೆ. ತನ್ನ ಕುಟುಂಬದ ಹೊಣೆ ಹೊತ್ತು ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ಎದ್ದು ಕೆಲಸ ಶುರು ಮಾಡುತ್ತಾಳೆ. ಅವಳಿಗೆ ಕುಟುಂಬದ ಗೌರವ, ಪ್ರೀತಿ ಮತ್ತು ನಂಬಿಕೆ ತುಂಬ ಮುಖ್ಯ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ಪ್ರತಿಯೊಂದು ಬಡ ಹೆಣ್ಣು ಮಕ್ಕಳಿಗೆ ಆ ಸ್ವಭಾವ ಮತ್ತು ಆ ಗುಣ ಲಕ್ಷಣಗಳು ಇದ್ದೇ ಇರುತ್ತೆ ಸ್ನೇಹಿತರೆ. ಯಾಕಂದರೆ ಅವರ ಜೀವನ ಆಗಲಿ ನನ್ನ ಮನೆ ಅನ್ನುವಂಥದ್ದು ಒಂದು ಇದ್ದೇ ಇರುತ್ತೆ. ಸಣ್ಣ ವ್ಯಾಪಾರ ನಡೆಸುತ್ತಾಳೆ. ಅಲ್ಲಿ ತರಕಾರಿ ಅಂಗಡಿ ಇದೆ ಇತ್ಯಾದಿ ಮಾರುತ್ತಾಳೆ ಅಂತ ಹೇಳಿದ್ದಾರೆ. ದಿನಕ್ಕೆ 15ರಿಂದ 20 ಸಾವಿರ ಸಣ್ಣ ಆದಾಯ ಬರುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ ಹಣದಿಂದ ತಾಯಿ ಮತ್ತು ತಂಗಿಯನ್ನು ನೋಡಿಕೊಳ್ಳುತ್ತಾಳೆ ಅಂಥೇಳಿ ತಿಳಿಸಿದ್ದಾರೆ. ಇವರ ಒಂದು ಸಣ್ಣ ತರಕಾರಿ ಅಂಗಡಿಯಿಂದ ಜೀವನ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಕಾವ್ಯ ಬಾಲ್ಯದಲ್ಲೇ ತಂದೆಯನ್ನು ಕಳೆದುಕೊಂಡಳು. ಅದರ ನಂತರ ಮನೆಯ ಹೊಣೆ ಎಲ್ಲವೂ ಅವಳ ಮೇಲೆ ಬಂತು. ಒಂದು ದಿನ ಅವಳು ಯೋಚಿಸಿದಳು, ಅಳುತ್ತಾ ಕುಳಿತರೆ ಜೀವನ ಬದಲಾಗುವುದಿಲ್ಲ, ಕೆಲಸ ಮಾಡಿದರೆ ಮಾತ್ರ ಬದಲಾಗುತ್ತೆ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಜೀವನದಲ್ಲಿ ನಾನು ಏನೂ ಸಾಧನೆ ಮಾಡಿಲ್ಲ ಅಂಥೇಳಿ ಅಳ್ತಾ ಕೂತ್ಕೊಂಡ್ರೆ ಆಗಲ್ಲ ಸ್ನೇಹಿತರೆ. ಯಾಕಂದರೆ ನಮ್ಮ ಮನಸ್ಸಿನಲ್ಲಿ ಛಲ ಇರಬೇಕು ಅನ್ನೋದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ. ತರಕಾರಿ ಅಂಗಡಿಯನ್ನು ತೆರೆದರು. ಮೊದಲು ದಿನ ಕೇವಲ 1000 ರೂಪಾಯಿ ಮಾತ್ರ ಬಂತು ಅಂತ ಹೇಳಿದ್ದಾರೆ. ಆದರೆ ಅವಳು ಹಿಂಜರಿಯಲಿಲ್ಲ. ಇದು ಆ ಸಣ್ಣ ಸ್ಟಾಲ್ ಅವಳ ಕುಟುಂಬದ ಆಸೆಯ ದೀಪ ಆಗಿತ್ತು ಅಂತ ಹೇಳಿದ್ದಾರೆ. ಯಾಕಂದರೆ ಅವರು ನನಗೆ ಇವತ್ತು ವ್ಯಾಪಾರ ಆಗಲಿಲ್ಲ, ನನಗೆ ಆದಾಯ ಬರಲಿಲ್ಲ ಅಂಥೇಳಿ ಯಾವತ್ತೂ ಅವರು ಹಿಂದೆ ಸರಿಲಿಲ್ಲ ಅಂತ ಹೇಳಿದ್ದಾರೆ. ಮದುವೆಗಾಗಿ ನಿರೀಕ್ಷೆ. ಕಾವ್ಯ ಹುಡುಕುತ್ತಿರುವವರ ಹುಡುಗನಿಗೆ ವಯಸ್ಸು 30ರಿಂದ 35 ಒಳಗೆ ಇರಬೇಕಂತ ಹೇಳಿದ್ದಾರೆ. ಒಳ್ಳೆಯ ಮನಸ್ಸಿನ ವ್ಯಕ್ತಿ, ಕುಟುಂಬದ ಗೌರವ ಮಾಡುವವರು, ಜೀವನದಲ್ಲಿ ಜೊತೆಯಾಗಿ ಬೆಳೆಯುವವರು, ಹಣದ ಬಗ್ಗೆ ದೊಡ್ಡ ಆಸೆ ಇಲ್ಲದಿದ್ದವರು ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಪ್ರೀತಿ ಮತ್ತು ಗೌರವ ಇದ್ದರೆ ಸಾಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅವರು ಯಾವುದೇ ಜಾತಿಯವರಾದರೂ ಪರವಾಗಿಲ್ಲ, ನಮ್ಮ ಜೊತೆ ನಮ್ಮನ್ನು ಹೊಂದಿಕೊಂಡು ಮತ್ತು ನಮ್ಮ ತಂಗಿ ಮತ್ತು ನಮ್ಮ ತಾಯಿಯನ್ನು ಎಲ್ಲರನ್ನೂ ಪ್ರೀತಿಯಾಗಿ ನೋಡ್ಕೊಂಡು ಹೋದರೆ ಮಾತ್ರ ಸಾಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಜೀವನದಲ್ಲಿ ಹಣಕ್ಕಿಂತ ಒಳ್ಳೆಯ ಮನಸ್ಸು ದೊಡ್ಡದು. ಸರಳ ಹುಡುಗಿಯ ಕನಸುಗಳನ್ನು ಅರ್ಥ ಮಾಡಿಕೊಂಡು ಅವಳ ಜೊತೆ ಜೀವನ ಸಾಗಿಸುವವನೇ ನಿಜವಾದ ಜೀವನ ಸಂಗಾತಿ ಅಂತ ಒಂದು ಅದ್ಭುತವಾಗಿ ಈ ಮಾತನ್ನು ಹೇಳಿದ್ದಾರೆ ಸ್ನೇಹಿತರವರು. ಆದಷ್ಟು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನೊಂದು ಹೊಸ ಕತೆ ಜೊತೆ ನಿಮಗೆ ಸಿಗ್ತೀನಿ ಸ್ನೇಹಿತರೆ. ಆದಷ್ಟು ಬೇರೆಯವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮದ್ಯಪಾನ ಮತ್ತು ಧೂಮಪಾನದಿಂದ ದೂರ ಇರಿ ಅಂತ ಹೇಳ್ತೀನಿ ಸ್ನೇಹಿತರೆ. ನಿಮ್ಮ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆದಷ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇನ್ನೊಂದು ಸಾರಿ ಹೇಳೋದು ಏನಪ್ಪ ಅಂದರೆ ಮದ್ಯಪಾನ ಮತ್ತು ಧೂಮಪಾನದಿಂದ ದೂರ ಇರಿ ಅಂತ ಹೇಳ್ತೀನಿ. ಆರೋಗ್ಯಕ್ಕೆ ಹಾನಿಕರವ ಅಂತ